KPSCಲಿ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಸ್ಕ್ಯಾಮ್ ಆಗ್ತಾ ಇದೆ. ಬರೀ ಒಂದು ವೆಟರ್ನರಿ ಆಫೀಸರೇ ಅಂತಲ್ಲ, KS ಆಗಿರ್ಬೋದು, ಬೇರೆ ಬೇರೆ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಸ್ಕ್ಯಾಮ್ ಆಗ್ತಾ ಇದೆ. ವಿತ್ FIR ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಾದ್ಮೇಲೆ FIR ಅಲ್ಲಿ ಅಂದರೆ ಪ್ರಿಲಿಮಿನರಿ ಎನ್ಕ್ವೈರಿಲಿ ಕನ್ಫರ್ಮ್ ಆದಮೇಲೆ ಆ KPSC ಮೆಂಬರ್ಸು ಶಾಂತಾ ವಸ್ಮನಿ ಮತ್ತು ಒಂದು ಮಮಿತಾ ಅಂತ ಕ್ಯಾಂಡಿಡೇಟು ಇಲ್ಲಿವರೆಗೂ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳ್ಸೋ ಅಂತ ಕೆಲಸ ಮಾಡಿಲ್ಲ. ಮತ್ತು ನಾವು KPSC ಚೇರ್ಮನ್ ಮೇಲೆ ಕಂಪ್ಲೇಂಟ್ ಮಾಡಿದ್ವಿ, ಅವ್ರ ಮಕ್ಳ ಮೇಲೆ ಕಂಪ್ಲೇಂಟ್ ಮಾಡಿದ್ವಿ, ಮತ್ತು ಗವರ್ನರ್ ಕಂಪ್ಲೇಂಟ್ ಮಾಡಿದ್ವಿ. ಗವರ್ನರ್ ಅವ್ರನ್ನ ಬರೀ ಸಸ್ಪೆಂಡ್ ಮಾಡಿದ್ರಷ್ಟೇ, ಅವ್ರನ್ನ ಜೈಲಿಗೆ ಕಳ್ಸೋ ಅಂತ ಕೆಲಸ ಮಾಡಿಲ್ಲ. ಮತ್ತು ಇನ್ನೂ ನಾವು ಲೋಕಾಯುಕ್ತ ಕಂಪ್ಲೇಂಟ್ ಮಾಡಿದ್ವಿ, CBI ಕೊಟ್ವಿ. CBI ಕೊಡಿ ಅಂತ ಹೇಳ್ಬಿಟ್ಟು ನಾವು ಈ ಒಂದು ಹೋರಾಟ ಮಾಡ್ತಾಯಿದ್ವಿ. ಸರ್ಕಾರ ಈ ಒಂದು KPSCಲಿ ಆಗ್ತಾ ಇರೋಂಥ ಒಂದು ಏನು ಹಗರಣ ಇದೆ, ಈ ಒಂದು ಸ್ಕ್ಯಾಮು ಬರೀ ಒಂದು 2-3 FIR ಮಾತ್ರ CID ಕೊಟ್ಟಿದ್ದಾರೆ. ಬರೀ ಅಷ್ಟು ಬಿಟ್ಟರೆ ಆಗಲ್ಲ. KPSCಲಿ ಆಗಿರುವಂಥ ಪ್ರತಿಯೊಂದು ಎಕ್ಸಾಮ್ಸು CBI ತನಿಖೆ ಕೊಡಬೇಕಂತ ಹೇಳ್ಬಿಟ್ಟು ಇದೇ ತಿಂಗಳು 18ನೇ ತಾರೀಕು ಧಾರವಾಡದಲ್ಲಿರುವಂಥ ಮಿಚಿಗಾನ್ ಕಾಂಪೌಂಡ್ ಗ್ರೌಂಡಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತಿದ್ವಿ. ಆದರೆ ಸರ್ಕಾರ ಇವಾಗ KEಯಲ್ಲಿದ್ದಂತಹ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪ್ರಸನ್ನ ಸರ್ಗೆ ಇಲ್ಲಿ ಕನ್ಕರೆಂಟ್ ಚಾರ್ಜ್ ಕೊಟ್ಟಿದ್ದಾರೆ. KPSCಲಿ ಎಕ್ಸಾಮಿನೇಷನ್ ಕಂಟ್ರೋಲರ್ ಆಗಿ ಕನ್ಕರೆಂಟ್ ಚಾರ್ಜ್ ಕೊಟ್ಟಿದ್ದಾರೆ. ಅಂದರೆ KPSC ಎಲ್ಲರೂ ನೋಡಿದಂಗೆ ಏನು KPSC ಪ್ರಸನ್ನ ಸರ್ ಇಲ್ಲಿ ಬಂದಿದ ತಕ್ಷಣ ಉದ್ಧಾರ ಆಗ್ಬಿಡುತ್ತೆ ಈಗ ಹೇಳ್ತಾ ಇದ್ದಾರೆ. KPSC ಮೆಂಬರ್ಸು ಅವರೆಲ್ಲರೂ ರಿಸಲ್ಟ್ಸ್ ಬಿಟ್ಟು OMR ಅಪ್ಲೋಡ್ ಮಾಡಿಕೊಂಡು ಒಂದೇ ವಾರದಲ್ಲಿ ನಾವು ಕೀ ಆನ್ಸರ್ ಬಿಟ್ಟು ಎಲ್ಲರದ್ದೂ ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಇದು ಬರೀ ನೆಪ ಅಷ್ಟೇ. KPSCಯಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿರೋಂಥ ಮೆಂಬರ್ ಅಷ್ಟು ಜನ ರಾಜೀನಾಮೆ ಕೊಡೋ ತನಕ ಅಲ್ಲಿ ಒಂದು ರಿಫಾರ್ಮ್ಸ್ ಆಗಲ್ಲ, ಏನೂ ಟ್ರಾನ್ಸ್ಪರೆನ್ಸಿ ಬರಲ್ಲ. ಈಗ ಅಲ್ಲಿ ಯಾವ ಥರ ಒಂದು ಎಕ್ಸಾಂಪಲ್ ಹೇಳೋದಾದರೆ, ಅಲ್ಲಿ 10 ಕುದುರೆ ಜೊತೆ ಒಂದು ಕತ್ತೆಯನ್ನು ಸೇರಿಸಿದ್ರೆ ಆ ಒಂದೇ ಕತ್ತೆ ಕೂಡ ಅದು ಕುದುರೆ ಆಗ್ಬಿಡುತ್ತೆ. ಆದರೆ ಇಲ್ಲಿ KPSC ಹಂಗಲ್ಲ, ಇಲ್ಲಿ 10ಕ್ಕಿಂತ ಜಾಸ್ತಿ ಕತ್ತೆಗಳಿದ್ದಾವೆ, ಅದರಲ್ಲಿ ಒಂದು ಕುದುರೆ ಬಂದು ಬಿಟ್ಟರೆ ಈಗ ಆ ಒಂದೇ ಬಿಕಮ್ ಕುದುರೆ ಕೂಡ ಕತ್ತೆ ಆಗ್ಬಿಡುತ್ತೆ. ಹಂಗಾಗಿ ಈ ಒಂದು ಏನು ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲಿ. KPSCಲಿರೋಂಥವ್ರು ಎಲ್ಲರೂ ಆಲ್ಮೋಸ್ಟ್ ಇಲ್ಲಿ ಬರೀ ಕರಪ್ಟ್ ಪೀಪಲ್ಲೇ ಇದ್ದಾರೆ. ಫಸ್ಟು ಇವ್ರನ್ನ ರಾಜೀನಾಮೆ ತೊಗೊಂಡು ಇಲ್ಲಿ CBI ತನಿಖೆಯಾಗಿ ಇವ್ರನ್ನ ಜೈಲಿಗೆ ಕಳ್ಸೋಂಥ ಕೆಲಸ ಆಗಬೇಕು. ಅದು ಬಿಟ್ಟು ಈ ಒಂದು ಸ್ಟೂಡೆಂಟ್ಸ್ಗೆ, ರಾಜ್ಯದ ಯುವಕರಿಗೆ ಕಣ್ಣೊರೆಸೋಂಥ ಕೆಲಸ ಆಗಿರ್ಬೋದು. ಈ ಒಂದು ಸರ್ಕಾರ ಏನು ಮಾಡ್ತಾ ಇದೆ ಇದನ್ನು ಸರಿ ಬರಲ್ಲ. ಯಾಕೆಂದರೆ KPSC KEಯಲ್ಲಿರೋಂಥ ಎಕ್ಸಿಕ್ಯೂಟಿವ್ ಡೈರೆಕ್ಟ್ರು ಪ್ರಸನ್ನ ಸರ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂದಿದ ತಕ್ಷಣ KPSCಲಿ ಈ ಒಂದು ಎಕ್ಸಾಮಿನೇಷನ್ ಕಂಟ್ರೋಲರ್ ಕರೆಂಟ್ ಚಾರ್ಜ್ ಕೊಟ್ಟಿದ ತಕ್ಷಣ KPSC ಸರಿ ಹೋಗಲ್ಲ. ಅಲ್ಲಿರೋಂಥ ಸೆಕ್ರೆಟ್ರಿ ಜ್ಯೋತಿ ಮೇಡಮ್ ಕೂಡ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನೀವು 2 ಚಾರ್ಜ್ ಅವ್ರಿಗೆ ಕೊಟ್ಟರು ಕೂಡ ಅಲ್ಲಿ ಅಷ್ಟು ಮಟ್ಟಿಗೆ ಸರಿ ಹೋಗಲ್ಲ. ಏನಂದರೆ ಇಲ್ಲಿರೋಂಥ ಮೆಂಬರ್ಸ್ ಇದ್ದಾರೆ ನೋಡಿ, ಆ ಮೆಂಬರ್ಸ್ನ ರಾಜೀನಾಮೆ ಕೊಡಿ. ಅಲ್ಲಿರೋಂಥವ್ರನ್ನ ಫಸ್ಟ್ ಸಸ್ಪೆಂಡ್ ಮಾಡಿ ಅವ್ರನ್ನ ಜೈಲಿಗೆ ಕಳ್ಸೋಂಥ ಕೆಲಸ ಮಾಡಿ. ರಿಟೈರ್ಡ್ IAS IPS ಆಫೀಸರ್ ತೊಗೊಂಬಂದಲ್ಲಿ 4-5 ಜನ ಮೆಂಬರ್ಸ್ ಮಾಡಿ. ಎಲ್ಲಿವರೆಗೂ ನೀವು 16 ಜನ ಮೆಂಬರ್ಸ್ ತೆಗೆದು 4-5 ಜನ ಮೆಂಬರ್ಸು ಯಾರು ರಿಟೈರ್ಡ್ IAS ಆಫೀಸರ್ IPS ಆಫೀಸರ್ ಇರಲಿ, ಇಲ್ಲ ಅಂತಂದರೆ ರಿಟೈರ್ಡ್ ಹೈಕೋರ್ಟ್ ಜಡ್ಜಸ್ ಇರಲಿ, ಅಂಥವ್ರನ್ನ ನೀವು KPSC ಮೆಂಬರ್ಸ್ ಮಾಡಿದ್ರೆ ಆವಾಗ ಒಂದು KPSC ರಿಫಾರ್ಮ್ಸ್ ಆಗುತ್ತೆ. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ KPSC ರಿಫಾರ್ಮ್ಸ್ ಆಗಲ್ಲ. ಇಲ್ಲಿ ನಾವು KPSCಲಿ ಆಗಿರುವಂಥ ಅಷ್ಟು ಹಗರಣನ CBI ತನಿಖೆ ಕೊಡಿ ಅಂತ ಹೇಳ್ಬಿಟ್ಟು ಇದೇ ತಿಂಗಳು 18ನೇ ತಾರೀಕು ಧಾರವಾಡದಲ್ಲಿ ಒಂದು ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತಾಯಿದ್ದೀವಿ. ಸರ್ಕಾರ ಇದನ್ನು ತುಂಬ ಗಂಭೀರವಾಗಿ ತಗೊಂಡು ವಿದ್ಯಾರ್ಥಿಗಳು ಹಗಲು ರಾತ್ರಿ ಕಷ್ಟಪಡ್ತಿದ್ದಾರೆ ಅವರಿಗೆ ನ್ಯಾಯ ಸಿಗೋ ತನಕ ಆಗಿರುವಂಥ ಹಗರಣಗಳನ್ನು CBI ತನಿಖೆ ಕೊಡಿ. ಈ ಅಕ್ರಮದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಷ್ಟು ಜನಕ್ಕೆ ಶಿಕ್ಷೆ ಆಗಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ.